ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿಲ್ಲಿ ರವೆ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಉಪ್ಪಿಟ್ಟಿನ ರವೆ ಏನು ಬರುತ್ತೆ ಮೀಡಿಯಮ್ ಸೈಜ್ದು, ಅದು 1 ಕಪ್ ಆಗೋಷ್ಟು ತಗೊಳ್ತಾ ಇದ್ದೇನೆ. ಅದೇ ಸೈಜಲ್ಲಿ ಅಂದರೆ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ನಾನಿವಾಗ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಹಾಗೆಯೇ 1/4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪಿದ್ರೆ ಕೂಡ ಸೇರಿಸ್ಕೊಳ್ಬೋದು. ಖಾರಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದಿತ್ತು, ಅದು 1 ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ನೀವು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆಯೇ ಹುಳಿ ಮೊಸರು ಏನಿರುತ್ತೆ ಅದು 2 ಸ್ಪೂನ್ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಯಾವುದು ಹುಳಿ ಮೊಸರಿಲ್ಲ ಅಂದ್ರೂ ಆವಾಗ ಮಾಡಿರೋ ಮೊಸರಿದ್ರೂ ಸೇರಿಸ್ಕೊಳ್ಬೋದು. ಹಾಗೆಯೇ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ನೀರು ಹಾಕಿ ಮಿಕ್ಸ್ ಮಾಡಿ ಆಗಿದ್ಮೇಲೆ ನಾನಿಲ್ಲಿ 1 ಚಿಟಿಕೆ ಆಗೋಷ್ಟು ಇಂಗನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸಪ್ರೇಟ್ ತೆಗೆದಿಡ್ತಾ ಇದ್ದೇನೆ. ಒಂದು 15 ನಿಮಿಷ ಆದಮೇಲೆ ಮತ್ತೆ ತಗೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರತ್ತೆ, ಅದಕ್ಕೋಸ್ಕರ ನಾವೀಗ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ರುಚಿಗೆ ಏನಾದರೂ ಉಪ್ಪು ಬೇಕು ಅನಿಸಿದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ನಾನು ಒಂದು ತವನ ಬಿಸಿಗಿಟ್ಟಿದ್ದೆ, ಅದು ಬಿಸಿ ಆದಮೇಲೆ ಈ ಥರ ನೀಟಾಗಿ ಒಂದು ದೋಸೆನ ಹಾಕ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ನೀರು ದೋಸೆ ಎಲ್ಲ ಹಾಕ್ಕೊಂಡಿರ್ತೀರಲ್ವ, ಅದೇ ಥರನೇ ಹಾಕ್ಕೊಳ್ತಾ ಬಂದರೆ ಆಯಿತು ಒಂದು ಸೈಡಿಂದ. ಹಾಗೆಯೇ ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಆದರೆ ರವೆ ದೋಸೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆಯೇ ಗ್ಯಾಸ್ ಫ್ಲೇಮ್ ಇದೆ, ಅದು ಫುಲ್ಲೇ ಇಡಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ದೋಸೆ ಚೆನ್ನಾಗಿ ಬರಲ್ಲ. ಫುಲ್ ಫ್ಲೇಮಲ್ಲೇ ಇರಲಿ ಗ್ಯಾಸು. ಚೆನ್ನಾಗಿ ರೋಸ್ಟಾಗಿ ಬೆಂದ್ಕೊಳ್ಳುತ್ತೆ ಇದು. ನೋಡಿ, ಒಂದು ಕಡೆಯಿಂದ ನಾನಿವಾಗ ದೋಸೆನ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ನೋಡಿ ತೋರಿಸ್ತೇನೆ. ಇವಾಗ ನೀವು 2 ಸೈಡು ಬೇಕು ಅಂದರೂ ಬೇಯಿಸ್ಕೋಬೋದು, ಬಟ್ ನೆಸೆಸಿಟಿ ಇರಲ್ಲ 2 ಸೈಡ್ ಬೇಯಿಸ್ಕೊಳ್ಳೋದು. ನಾನು ಅದೇ ಥರನೇ ಎಲ್ಲ ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಎಣ್ಣೆ ಜಾಸ್ತಿ ಏನು ಹಾಕ್ತಾ ಇಲ್ಲ. ನಿಮಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಅಂದರೆ ಕೂಡ ಎಣ್ಣೆನ ಹಾಕ್ಕೊಳ್ಬೋದು. ನಾನಿವಾಗ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ನಾನು ನಿಮಗೆ 2 ಸೈಡು ಕೂಡ ಇವಾಗ ದೋಸೆನ ತೋರಿಸ್ತೀನಿ. ನಿಧಾನಕ್ಕೆ ಒಂದು ಸೈಡಿಂದ ಎತ್ಕೊಳ್ತಾ ಇದ್ದೇನೆ ದೋಸೆನ. ಇದು ನಾವು ಬೆಳಗಿನ ಟಿಫನಿಗೆ ಏನು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಪಟ ಅಂತ ಮಾಡ್ಕೊಂಡು ಬಿಡ್ಬೋದು. ಬೆಳಿಗ್ಗೆ ಎದ್ದು ಏನು ಡೈಲಿ ಟಿಫನ್ ಮಾಡೋದು ಅನ್ನೋ ಚಿಂತೆ ಎಲ್ಲರಿಗೂ ಇದ್ದೇ ಇರುತ್ತೆ ಲೇಡೀಸಿಗೆ. ನೋಡಿ ಗೋಲ್ಡನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್, ಇದು ರವೆ ದೋಸೆ ಆಗಿರೋದ್ರಿಂದ ದೋಸೆ ಬಟರ್ ಏನಿರುತ್ತೆ ಅದರಲ್ಲಿ ನೀವು ಪ್ರತಿ ದೋಸೆ ಮಾಡುವಾಗ್ಲೂ ಸ್ಪೂನಿಂದ ಬಟರ್ನ ನೀಟಾಗಿ ಒಂದು ಸಲ ಮಗ್ಚಿಬಿಟ್ಟೇ ದೋಸೆ ಮಾಡಿ. ಯಾಕೆಂದರೆ ರವೆ ಹೋಗಿ ತಳದಲ್ಲಿ ಕೂತಿರುತ್ತೆ. ನೀವು ಮೇಲ್ಗಡೆ ಇರೋ ನೀರನ್ನು ಮಾತ್ರ ತಗೊಂಡು ದೋಸೆ ಮಾಡಿದರೆ ದೋಸೆ ಚೆನ್ನಾಗಿ ಬರೋದು ಇಲ್ಲ, ಹಾಗೆ ಕಾವಲಿಯಿಂದ ದೋಸೆ ಏಳೋದು ಇಲ್ಲ. ಅದಕ್ಕೆ ಪ್ರತಿ ಸಲ ನೀವು ದೋಸೆ ಮಾಡುವಾಗ್ಲೂ ನೀಟಾಗಿ ಮಗ್ಚ್ಕೊಂಡ್ಬಿಟ್ಟೆ ದೋಸೆ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ಇದು ಬಿಸಿ ಇರುವಾಗಲೇ ತಿಂದ್ಬಿಡಿ. ತಣ್ಣಗಾದರೆ ರವೆ ದೋಸೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ನಾನಿಲ್ಲಿ ಕಡಲೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಯಾವ ಚಟ್ನಿ ಆದರೂ ಇಲ್ಲ ವೆಜಿಟೇಬಲ್ ಕರಿ ಕುರ್ಮಾ ಏನಾದರೂ ಇರುತ್ತಲ್ಲ ಅದ್ರ ಜೊತೆ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.